ಕಳೆದ ಆಗಸ್ಟ್ 15ರಂದು ಬೀದರ್ನಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ಕೂಡ ಇಲ್ಲಿ ನಡೆದಿತ್ತು. ಏನು ಮಲತಾಯಿನೇ ತನ್ನ 6 ವರ್ಷದ ಮಗಳನ್ನ ಏನು ಸುಮಾರು 3 ಅಂತಸ್ತಿನ ಕಟ್ಟಡದಿಂದ ಏನು ನೂಕಿ ಆಕೆನ ಕೊಲೆಯನ್ನು ಕೂಡ ಮಾಡಿದ್ರು. ಆಕೆ ಕೊಲೆ ಮಾಡಿದ ನಂತರ ಸುಮಾರು 15 ದಿವಸದ ಬಳಿಕ ಈ ಪ್ರಕರಣ ದೊಡ್ಡ ಮಟ್ಟಿಗೆ ಬೆಳಕಿಗೆ ಬಂದಿತ್ತು. ಆ ಮಗು ಬಿದ್ದಂತ ಏನು ಆಗಸ್ಟ್ 27ರಂದು ಮಗು ಸುಮಾರು 3 ಗಂಟೆ ಸಮಯ ಆಗಿತ್ತು. ಆ ಮಗು ಮೇಲಿಂದ ಬಿದ್ದಿತ್ತು. ಆ ಮೇಲಿಂದ ಬಿದ್ದಂತ ಸಮಯದಲ್ಲೇನೆ ಆ ಸ್ಥಳಕ್ಕೆ ಬಂದಂತ ಬಳತಿಯವರು ಕೂಡ ನಮ್ಮ ಜೊತೆಗಿರುವಂತದ್ದು. ಅವ್ರು ಏನ್ ಹೇಳ್ತಾರೆ, ಅವರ ಅಲ್ಲಿ ಕಂಡಂತ ದೃಶ್ಯಗಳೇನು ಅಂತ ಕೇಳೋಣ. ಸರ್ ಹೇಳ್ರಿ, ಅವತ್ತು ಏನಾಯ್ತು, ಎಷ್ಟು ಗಂಟೆಗೆ ಘಟನೆ ನಡೆದಿದೆ ಮತ್ತು ಮಗು ಅವತ್ತು ಸರ್ ಗಣೇಶ್ ಚತುರ್ಥಿ ದಿವಸ 27 ತಾರೀಕು 3 ಹಂಗಾಗ್ಯದ ಸರ್. ಅದು ಆಕ್ಚುಲಿ ನಾ ಬಂದಾಗ ಹುಡುಗಿ ಆಲ್ರೆಡಿ ಬಂದು ನಿಂತಳು ರೋಡಿಗೆ. ಅಂಕಲ್ ಅಂತೇಳಿ ನನ್ನ ಕೈ ಹಿಡಿದಳು. ಈಚೆಗೆ ತಕೊಂಡು ಏನಾಗ್ಯದ ಮಗ ಅಂತ ಕೇಳ್ದೆ. ನಾ ಅಲ್ಲಿ ಯಾಕೆ ಹೋಗಿದ್ದೆ, ಆ ಕಡೆ ಯಾಕೆ ಹೋಗಿದ್ದ ಮಗ ಅಂತ ಕೇಳಿದೆ. ನೈ ऊपर से गिरा ಅಂಕಲ್ ಅಂತ ಹೇಳಿದವು. ऊपर से गिरा ಅಂದ್ರೆ ಇಮಿಡಿಯೇಟ್ಲಿ ನಾನು ನನ್ನ ಮಗ ಅವ್ರದ್ದು ಮನೆಗೆ ಹೊಡೆದಕ್ಕಿ ಹೊಡೆದ್ರು, ಯಾರು ಕೇಳಿಸ್ತಾ ಇಲ್ಲ. ಆಮೇಲೆ ನನ್ನ ಮಗನಿಗೆ ಕರೆದೆ, ಸಿದ್ದಿ ಕಮ್ ಅಂತೇಳಿ ಬಾ ಅಂತ ಹೇಳಿದೆ. ನನ್ನ ಮಗ ಹುಡ್ಕೊತ ಬಂದ. ಸ್ವಲ್ಪ ಫಾಸ್ಟ್ ಹೋಗೋ, ಅವ್ರ ಪಾಪ ಕೂಸ್ ಬಿದ್ದದ, ಅವ್ರ ಇನ್ಫಾರ್ಮೇಶನ್ ಮುಗಿಸ್ ಕರ್ಕೊಂಡು ಬಾ ಅಂತೇಳಿ ಅವ್ರು ಯಾರೋ ಒಬ್ರಿಗೆ ಹೇಳೋಣ ತಕ್ಷಣ ಬಂದರು. ಬಂದಾಗ ಹುಡುಗಿ ತಗೊಂಡು ಓಡಿದ್ರು. ಮೇಲೆ ನಾ ಏನ್ ಮಾಡಿದೆ, ನನ್ನ ಬಳಿ ವೆಹಿಕಲ್ ಇದೆ, ಆಕೆ ಹಾಸ್ಪಿಟಲ್ ಹೋಗೋಣ ಅಂತೇಳಿ ನಾ ತಗೊಂಡು ಹೋದೆ ಹಾಸ್ಪಿಟಲ್. ಈಗ ನೀವು ನೋಡಿದಾಗ ಮಗು ಮಾತಾಡ್ತಾ ಇತ್ತ, ಯಾವ ಸ್ಥಿತಿ ಆಗಿತ್ತು? ಮಾತಾಡ್ತಾ ಇತ್ತು ಪಾಪ, ಮಾತಾಡ್ತಾ ಇದ್ಳು. ಒಳ್ಳೆ ಆಕಿಂದು ಹಾವಭಾವ ಒಳ್ಳೇದೇ ಇತ್ತು. ಬಟ್ ಆಮೇಲೆ ಆಕಿಗೆ ಸ್ವಲ್ಪ ನೋವು ಜಾಸ್ತಿ ಆಗಿ ನಂಗದೆ, ಹಂಗಾಗಿ ಸ್ವಲ್ಪ ಸುಸ್ತಾಗ್ಬಿಟ್ರು ಪಾಪ. ಅದರಲ್ಲಿ ಒಂದು ಮಗುನು ಕೂಡ ಮಗು ಎತ್ಕೊಂಡ್ ಬರ್ತಾನೆ ಹೊರಗಡೆ, ಆದ್ರೆ ಆಮೇಲೆ ಕುಸಿದ್ ಬೀಳ್ತೈತೆ ಮಗು. ಹೌದು ಹೌದು. ಇಲ್ಲ ನಮ್ಮ ಮಗ ಹಿಡ್ಕೊಂಡೆ ಆಕಿಗೆ ಏನಾಗ್ಯದ ಅಂತ ಕೇಳ್ತಾ ಇದ್ದ. ನಮ್ಮ ಮಗ ಕೇಳ್ತಾ ಇದ್ದ. ನಾ ಏನು ಜೋರಾಗಿ ಯಾರ್ಯಾರ ಫೋನ್ ಹಚ್ಚಿ ಕರ್ಸ್ಬೇಕು ಆಂಬುಲೆನ್ಸ್, ಏನು ಹಿಂಗೊಂದು ನಂದೊಂದು ಪ್ರಯತ್ನ ಇತ್ತು. ಆ ಟೈಮಿನಾಗ ನಮ್ಮ ಮಗನಿಗೆ ನಾ ಓಡಿಸ್ದೆ, ಹೋಗಿ ಮಗ ಅವ್ರಿಗೆ ಅರ್ಜೆಂಟ್ ಕರ್ಕೊಂಡು ಬಾ ಅಂತೇಳಿ ಬಂದ್ರು. ಅವ್ರು ಬಂದು ಮತ್ತೆ ಅವರು ನಾವು ಕೂಡಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹಾಸ್ಪಿಟಲ್ ಹೋದ ನಂತರ ಯಾವಾಗ ಡೆತ್ ಆಯ್ತು ಅನ್ನೋದೇನು ಗೊತ್ತಾಯ್ತಾರೆ? ಇಲ್ಲ, ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಆಮೇಲೆ ಅವರೇ ಹೇಳಿದ್ರು, ಅವ್ರ ಮನೆಯವರೇ ಹೇಳಿದ್ರು ಹಿಂಗಂತ. ಮತ್ತೆ ಅದಕ್ಕೆ ಬಿಟ್ಟು ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಹಿಂದಿನ ಸರಿ ಏನೋ ನಮ್ಮ ಬಾಜು CCTVದಾಗ ಬಂತು ಅಂತೇಳಿ ಬಾಜು ಮನೆಯವ್ರ ಪಾಪ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಪ್ರಯತ್ನ ಅವರು ಪಾಪ. ಹಂಗಾಗಿ ಅದು ಆಕ್ಚುಲಿ ನಮ್ಗೆ ಬಹಳ ದುರದೃಷ್ಟಕರ. ಯಾಕಂತಂದ್ರೆ ಅಂತ ಮಗುಗೆ ಆ ನಮ್ಗೆ ಆಗಬಾರ್ದಿತ್ತು. ಅದು ಒಳ್ಳೇದಲ್ಲ, ಮಾನವ ಜನ್ಮಕ್ಕೆ ಅದು ಒಳ್ಳೇದಲ್ಲ. ಯಾರೇ ಮಾಡಿದ್ರು ತಾಯಿನೇ ಹಿಂಗ ಮಲತಾಯಿನೇ ಹಿಂಗ ತಳಿದಂದ್ರೆ ತಪ್ಪು. ಮಲತಾಯಿ ಮಾಡಿ ಯಾರೇ ಮಾಡಿ ಬಹಳ ದೊಡ್ಡ ತಪ್ಪು ಅದು. ಅದು ಯಾರು ಮಾನವ ಜನ್ಮ ಕೆಲಸನೇ ಮಾಡಬಾರ್ದು. ಅದು ಒಳ್ಳೇದಲ್ಲ. ಆಕ್ಚುಲಿ ಮಗು ಬಹಳ ದುಃಖ ಆಗ್ಯದ. ಹೌದು. ಆಸ್ತಿ ವಿಚಾರಕ್ಕಾಗಿ ಏನು ಮಲತಾಯಿನೇ ಒಂದು 6 ವರ್ಷದ ಮಗಳನ್ನ 3 ಅಂತಸ್ತಿನ ಮಡಿ ಏನು ತಳ್ಳೇನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಈಗ ಇಡೀ ಬೀದರ್ ಜಿಲ್ಲೆ ತಲೆ ತೆಗೆಸುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.